ಪ್ರಪಂಚದ ಅತ್ಯಂತ ಪುರಾತನವಾದ ನಾಗರಿಕತೆ ಈ ಮೆಸೊಪೊಟೋಮಿಯನ್ ನಾಗರಿಕತೆ. ಇದನ್ನ ಸುಮೇರಿಯನ್ ನಾಗರಿಕತೆ ಅಂತ ಕೂಡ ಕರೀತಾರೆ. ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದ ಕಾಡುಗಳಲ್ಲಿ ಮೊಟ್ಟ ಮೊದಲ ಮನುಷ್ಯ ಜಾತಿ ಹುಟ್ಟಿಕೊಂಡಿದೆ ಅಂತ ಅಲ್ಲಿ ಸಿಕ್ಕಿರುವ ಕೆಲವು ಅವಶೇಷಗಳನ್ನ ಆಧಾರವಾಗಿ ಇಟ್ಕೊಂಡು ವಿಜ್ಞಾನಿಗಳು ಈ ಮಾತನ್ನ ಹೇಳಿದ್ದಾರೆ. ಅಂದ್ರೆ ಆ ಸಮಯದಲ್ಲಿ ಯಾವುದೇ ರಾಜ್ಯಭಾರ ಇರ್ಲಿಲ್ಲ, ನಾಗರಿಕತೆ ಇರ್ಲಿಲ್ಲ. ಅಂದ್ರೆ ಅವರೆಲ್ಲ ಆದಿಮಾನವರಾಗಿದ್ರು. ಆ ಮಾನವರು ಆಫ್ರಿಕಾದ ಕಾಡುಗಳಿಂದ ಬೇರೆ ಪ್ರದೇಶಗಳಿಗೆ ವಲಸೆ ಹೋಗಿ ಆದಿ ಮಾನವರಿಂದ ಆಧುನಿಕ ಮಾನವರಾಗಿ ಬದಲಾಗ್ತಾರೆ. ಇಲ್ಲಿ ಮೊಟ್ಟ ಮೊದಲ ನಾಗರಿಕತೆ ಹುಟ್ಟಿಕೊಂಡಿದ್ದ ಪ್ರದೇಶ ಯಾವುದು ಅಂತ ನಾವು ಎಕ್ಸಾಕ್ಟ್ ಆಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಕೇವಲ ನಮಗೆ ಸಿಗುವ ಪುರಾತನವಾದ ಅವಶೇಷಗಳನ್ನ ಆಧಾರವಾಗಿಟ್ಕೊಂಡು ಒಂದು ನಾಗರಿಕತೆಯನ್ನ ಮೊಟ್ಟ ಮೊದಲ ಆಧುನಿಕ ನಾಗರಿಕತೆ ಎಂದು ಡಿಸೈಡ್ ಮಾಡ್ತಾರೆ. ಸೇಮ್ ಇದೇ ರೀತಿಯಲ್ಲಿ ಈ ಸುಮೇರಿಯನ್ ನಾಗರಿಕತೆಯ ಅವಶೇಷಗಳಿಂದ ಇದನ್ನ ಜಗತ್ತಿನ ಅತ್ಯಂತ ಪುರಾತನವಾದ ನಾಗರಿಕತೆ ಎಂದು ಹೇಳ್ತಿದ್ದಾರೆ. ಅಷ್ಟಕ್ಕೂ ಈ ನಾಗರಿಕತೆಯ ಜನರು ಎಷ್ಟೊಂದು ಆಧುನಿಕವಾಗಿದ್ರು. ಇವರು ನಿಜವಾಗ್ಲೂ ಆಧುನಿಕ ಜೀವನವನ್ನ ಮಾಡ್ತಿದ್ದ ನಾಗರಿಕತೆಯಾಗಿದ್ರೆ ಈಗ ಭೂಮಿಯ ಮೇಲಿಂದ ಯಾಕೆ ಕಣ್ಮರೆಯಾಗಿ ಹೋಗಿದ್ದಾರೆ? ಈ ರೀತಿ ಎಷ್ಟೋ ರಹಸ್ಯವಾದ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿದ್ರೆ ಸಾಕು. ಇನ್ನು ತಡ ಮಾಡುವುದು ಬೇಡ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಸುಮೇರಿಯನ್ ನಾಗರಿಕತೆಯನ್ನ ಪ್ರಪಂಚದ ಅತ್ಯಂತ ಪುರಾತನವಾದ ನಾಗರಿಕತೆ ಎಂದು ಕರೀತಾರೆ. ಈ ನಾಗರಿಕತೆ ಅನ್ನೋದು ಪ್ರಾಚೀನ ಮೆಸೊಪೊಟೋಮಿಯಾದ ಸದರನ್ ಇರಾಕ್ ನಲ್ಲಿ ಕಂಡು ಬರ್ತಾ ಇತ್ತು. ಆ ಪ್ರದೇಶವನ್ನ ಸುಮೇರ್ ಎಂದು ಕರೀತಾ ಇದ್ರು. ಈ ಪ್ರದೇಶದ ಹೆಸರಿಂದಾನೆ ಅವರನ್ನ ಸುಮೇರಿಯನ್ ನಾಗರಿಕತೆ ಎಂದು ಕರೀತಾರೆ. ಸುಮೇರಿಯನ್ ನಾಗರಿಕತೆಯ ಬಗ್ಗೆ ಮಾತನಾಡಿದ್ರೆ 4500 BCE ಇಂದ 1900 BCE ಮಧ್ಯಕಾಲದಲ್ಲಿ ಈ ನಾಗರಿಕತೆ ಕಂಡು ಬರ್ತಾ ಇತ್ತು. ಈಗ ಈ ನಾಗರಿಕತೆ ಇಲ್ಲದೆ ಇರಬಹುದು, ಆದ್ರೆ ಮಾನವ ಜಾತಿಯ ವಿಕಾಸದ ಮೇಲೆ ಮತ್ತು ಕಲ್ಚರ್ ನ ಮೇಲೆ ಈ ನಾಗರಿಕತೆ ತುಂಬಾನೇ ಪ್ರಭಾವವನ್ನ ಬೀರಿದೆ. ಯಾಕಂದ್ರೆ ಈ ನಾಗರಿಕತೆ ಆರ್ಕಿಟೆಕ್ಚರ್, ವಿಜ್ಞಾನ, ಲಿಪಿಗಳು, ಕಾನೂನುಗಳು ಮತ್ತು ಗಣಿತದ ಮೇಲೆ ತುಂಬಾನೇ ಒಳ್ಳೆಯ ಹಿಡಿತವನ್ನ ಹೊಂದಿದ್ರು. ಆದ್ರೆ ಪ್ರಪಂಚದಲ್ಲಿ ಕಂಡು ಬಂದಿರುವ ಎಲ್ಲಾ ನಾಗರಿಕತೆಗಳು ಒಂದಲ್ಲ ಒಂದು ದಿನ ವಿನಾಶವಾಗಿ ಹೋಗಿರೋದಂತೂ ನಿಜ. ಈ ನಾಗರಿಕತೆಗಳ ಹುಟ್ಟು ಎಷ್ಟೊಂದು ರಹಸ್ಯವಾಗಿದೆಯೋ ಅವುಗಳ ವಿನಾಶ ಕೂಡ ಅಷ್ಟೇ ರಹಸ್ಯವಾಗಿದೆ. ಇನ್ನು ಸುಮೇರಿಯನ್ ನಾಗರಿಕತೆಯ ಹುಟ್ಟಿನ ಬಗ್ಗೆ ಮಾತನಾಡಿದ್ರೆ ಮೆಸೊಪೊಟೋಮಿಯಾ ಅನ್ನುವ ಪ್ರದೇಶದಲ್ಲಿ ಈ ನಾಗರಿಕತೆ ಶುರುವಾಗಿದೆ. ಪ್ರಸ್ತುತ ಈ ಪ್ರದೇಶ ಅನ್ನೋದು ಈಗಿನ ಇರಾಕ್ ದೇಶದಲ್ಲಿ ಕಂಡು ಬರುತ್ತೆ. ಸಾಮಾನ್ಯವಾಗಿ ಆಗಿನ ಕಾಲದ ಎಲ್ಲಾ ನಾಗರಿಕತೆಗಳು ನದಿಯ ತೀರದಲ್ಲೇ ತಮ್ಮ ನಗರಗಳನ್ನ ನಿರ್ಮಾಣ ಮಾಡಿಕೊಂಡು ಜೀವಿಸ್ತಾ ಇದ್ರು. ಯಾಕಂದ್ರೆ ನದಿಯ ತೀರದಲ್ಲಿರುವ ನೆಲ ಅನ್ನೋದು ತುಂಬಾನೇ ಫಲವತ್ತಾಗಿ ಇರ್ತಾ ಇತ್ತು. ಆ ನೆಲದಲ್ಲಿ ವ್ಯವಸಾಯ ಮಾಡೋದು ತುಂಬಾನೇ ಸುಲಭ ಕೂಡ ಇರ್ತಾ ಇತ್ತು. ಇದರಿಂದ ಈ ನಾಗರಿಕತೆಯ ಹುಟ್ಟು ಕೂಡ ನದಿಯ ತೀರಗಳಲ್ಲೇ ಆಗಿದೆ. ಆ ಫಲವತ್ತಾದ ನೆಲದಲ್ಲೇ ಅವರು ವ್ಯವಸಾಯ ಮಾಡೋದನ್ನ ಕಲಿತಾರೆ. ಇದು ಅವರ ನಾಗರಿಕತೆಯ ವಿಕಾಸಕ್ಕೆ ತುಂಬಾನೇ ಸಹಾಯವಾಗುತ್ತೆ. ನದಿಯಿಂದ ಸ್ವಲ್ಪ ದೂರ ಹೋದ್ರೆ ಆ ಪ್ರದೇಶ ತುಂಬಾನೇ ಡ್ರೈ ಆಗಿತ್ತು. ಆದ್ರೂ ಕೂಡ ಸುಮೇರಿಯನ್ ನಾಗರಿಕತೆ ಅಲ್ಲಿನ ವಾತಾವರಣಕ್ಕೆ ಹೆದರದೆ ಅಲ್ಲಿರುವ ನದಿಯ ನೀರನ್ನ ಬಳಸಿಕೊಂಡು ಇರಿಗೇಷನ್ ಸಿಸ್ಟಮ್ ನ ಮೂಲಕ ಆ ಪ್ರದೇಶದಲ್ಲಿ ವ್ಯವಸಾಯವನ್ನ ಮಾಡ್ತಾರೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಈಗ ಕೂಡ ಆ ಪ್ರದೇಶ ತುಂಬಾನೇ ಡ್ರೈ ಆಗಿದೆ. ಪ್ರಸ್ತುತ ನಮ್ಮ ಆಧುನಿಕ ಮಾನವನಿಗೆ ಕೂಡ ಅಲ್ಲಿ ವ್ಯವಸಾಯ ಮಾಡೋದು ತುಂಬಾನೇ ಕಷ್ಟ. ಅಂತಾದ್ರಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಈ ಸುಮೇರಿಯನ್ ನಾಗರಿಕತೆ ಡ್ರೈ ಆಗಿರುವ ನೆಲದಲ್ಲಿ ಕೂಡ ವ್ಯವಸಾಯವನ್ನ ಮಾಡ್ತಾ ಇದ್ರು ಅಂದ್ರೆ ಅವರು ಎಷ್ಟೊಂದು ಆಧುನಿಕವಾಗಿ ಜೀವನ ಮಾಡ್ತಿದ್ರು ಅಂತ ನಾವು ಅರ್ಥ ಮಾಡ್ಕೊಳ್ಬಹುದು. ಈ ನಾಗರಿಕತೆ ಹುಟ್ಟಿದ ಪ್ರದೇಶದ ಬಗ್ಗೆ ಹಾಗೂ ಅವರ ವ್ಯವಸಾಯದ ಬಗ್ಗೆ ಕೂಡ ನೀವು ತಿಳ್ಕೊಂಡ್ರಿ. ಆದ್ರೆ ಪ್ರಸ್ತುತ ಪ್ರತಿಯೊಂದು ದೇಶದಲ್ಲಿ ಇರೋ ತರ ನಿಯಮಗಳು, ಕಾನೂನುಗಳು ಹಾಗೂ ಸರ್ಕಾರಗಳು ಈ ಪುರಾತನವಾದ ನಾಗರಿಕತೆಯ ಜನರ ಮಧ್ಯೆ ಕೂಡ ಇತ್ತ? ಹೌದು. ಈ ಸುಮೇರಿಯನ್ ನಾಗರಿಕತೆಯ ಪೊಲಿಟಿಕಲ್ ಸ್ಟ್ರಕ್ಚರ್ ಅನ್ನೋದು ಮುಖ್ಯವಾಗಿ ನಗರ ಮತ್ತು ರಾಜ್ಯಗಳ ಮೇಲೆ ಆಧಾರವಾಗಿದ್ವು. ಇಲ್ಲಿನ ಪ್ರತಿಯೊಂದು ನಗರ ಮತ್ತು ರಾಜ್ಯಗಳು ಇಂಡಿಪೆಂಡೆಂಟ್ ಆಗಿ ಇರ್ತಾ ಇದ್ವು. ಉದಾಹರಣೆಗೆ ಅವರ ಬಳಿ ಒಂದು ಸರ್ಕಾರ ಜೊತೆಗೆ ಸೇನೆ ಹಾಗೂ ರಿಲಿಜಿಯಸ್ ಸ್ಟ್ರಕ್ಚರ್ ಕೂಡ ಇರ್ತಾ ಇದ್ವು. ಅಂತಹ ನಗರ ಮತ್ತು ರಾಜ್ಯಗಳ ಬಗ್ಗೆ ಮಾತನಾಡಿದ್ರೆ ಪ್ರತಿಯೊಂದು ನಗರದ ಮಧ್ಯೆ ಒಂದು ದೊಡ್ಡ ಮಂದಿರ ಕೂಡ ಇರ್ತಾ ಇತ್ತು. ಅದನ್ನ ಜುಗುರಾಟ್ ಎಂದು ಕರೀತಾರೆ. ಈ ಮಂದಿರದಲ್ಲಿ ಪ್ರಾರ್ಥನೆ ಮಾಡೋದಕ್ಕೆ ಅಲ್ಲಿನ ಜನರು ಬರ್ತಾ ಇದ್ರು. ಇಲ್ಲಿನ ಕಟ್ಟಡಗಳ ಬಗ್ಗೆ ಮಾತನಾಡಿದ್ರೆ ಅವು ಪಿರಮಿಡ್ಸ್ ನ ಆಕಾರದಲ್ಲಿ ಕಂಡು ಬರ್ತಾ ಇದ್ವು. ಹೌದು, ನೀವು ಕೇಳಿದ್ದು ನಿಜ. ಮುಖ್ಯವಾಗಿ ಈ ನಾಗರಿಕತೆಯನ್ನ ಧರ್ಮಗುರುಗಳು ಪಾಲನೆ ಮಾಡ್ತಾ ಇದ್ರು. ಅವರ ಕೆಳಗಡೆ ವ್ಯಾಪಾರಿಗಳು, ಶಿಲ್ಪಕಾರರು, ರೈತರು ಇರ್ತಾ ಇದ್ರು. ಇವರೆಲ್ಲರಿಗಿಂತ ಕೆಳಗಡೆ ಗುಲಾಮರು ಇರ್ತಾ ಇದ್ರು. ಇವರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಗುಲಾಮರ ಸಂಖ್ಯೆ ಕೂಡ ತುಂಬಾನೇ ಜಾಸ್ತಿ ಇತ್ತು. ಮುಖ್ಯವಾಗಿ ಯುದ್ಧದಲ್ಲಿ ಬಂದಿಯಾಗಿರುವ ಸೈನಿಕರನ್ನ ಹಾಗೂ ಕೈದಿಗಳನ್ನ ಇವರು ಗುಲಾಮರಾಗಿ ಮಾಡ್ಕೊಳ್ತಾ ಇದ್ರು. ಹಾಗಂತ ಜೀವನ ಪೂರ್ತಿ ಅವರು ಗುಲಾಮರಾಗಿ ಬದುಕುವ ಅವಶ್ಯಕತೆ ಅಂತೂ ಇರ್ತಾ ಇರ್ಲಿಲ್ಲ. ಅವರು ಮಾಡಿದ ತಪ್ಪಿಗೆ ಕೆಲವು ವರ್ಷಗಳ ಕಾಲ ಗುಲಾಮಗಿರಿ ಮಾಡಬೇಕಾಗಿತ್ತು. ನಂತರ ಅವರಿಗೆ ಮತ್ತೆ ಸ್ವಾತಂತ್ರ್ಯ ಅನ್ನೋದು ಸಿಗ್ತಾ ಇತ್ತು. ಬ್ರಿಟಿಷರ ಕಾಲದಲ್ಲಿದ್ದ ಗುಲಾಮಗಿರಿಗೆ ಹೋಲಿಸಿದ್ರೆ
ಇದು 1000 ಪಟ್ಟು ಮೇಲು ಅನ್ಸುತ್ತೆ. ಮೊದಲೇ ಹೇಳಿದಾಗೆ ಇಲ್ಲಿ ಯಾವ ರಾಜರು ಕೂಡ ಇರ್ತಾ ಇರ್ಲಿಲ್ಲ. ಇವರನ್ನ ಪಾಲನೆ ಮಾಡುವ ನಾಯಕರನ್ನ ಲುಗಾಲ್ ಎಂದು ಕರೀತಾ ಇದ್ರು. ಇವರು ರಾಜ್ಯದ ಜೊತೆಗೆ ಅವರ ಧರ್ಮದ ರಕ್ಷಣೆಯನ್ನು ಕೂಡ ಮಾಡ್ತಾ ಇದ್ರು. ಯಾಕಂದ್ರೆ ಸುಮೇರಿಯನ್ ನಾಗರಿಕತೆಯ ಜನರು ತಮ್ಮ ಧರ್ಮದ ಮೇಲೆ ತುಂಬಾನೇ ನಂಬಿಕೆಯನ್ನ ಇಟ್ಟಿದ್ರು. ಹಿಂದೂಗಳ ತರ ಇವರು ಕೂಡ ಹಲವಾರು ದೇವರುಗಳನ್ನ ಪೂಜಿಸ್ತಾ ಇದ್ರು. ಇವರು ಪೂಜಿಸುವ ಎಲ್ಲಾ ದೇವರುಗಳು ಪ್ರಕೃತಿಯ ಶಕ್ತಿಗಳನ್ನ ರೀಪ್ರೆಸೆಂಟ್ ಮಾಡ್ತಾರೆ. ನಾವು ಮೊದಲೇ ಹೇಳಿದಂತೆ ಸುಮೇರಿಯನ್ ನಾಗರಿಕತೆಯಲ್ಲಿರುವ ನಗರಗಳ ಮಧ್ಯೆ ಒಂದು ಮಂದಿರ ಕೂಡ ಇರ್ತಾ ಇತ್ತು. ಅದರಲ್ಲಿ ನೆಲೆಸಿರುವ ದೇವರಿಗೆ ಪ್ರತ್ಯೇಕವಾದ ಸ್ಥಾನವನ್ನ ಕೊಟ್ಟಿರ್ತಾರೆ. ಉದಾಹರಣೆಗೆ ಉರುಗ್ ನಗರದ ದೇವರನ್ನೇ ನೋಡಿ, ಅವರ ಹೆಸರು ಉನ್ ಅಂತ. ಇವರು ಆಕಾಶದ ದೇವರೆಂದು ಪ್ರಸಿದ್ಧಿಯಾಗಿದ್ರು. ಸುಮೇರಿಯನ್ ನಾಗರಿಕತೆಯಲ್ಲಿ ದೇವರನ್ನ ಜುಗ್ರಾಟ್ ಮಂದಿರಗಳಲ್ಲಿ ಪೂಜಿಸ್ತಾ ಇದ್ರು. ಈ ನಾಗರಿಕತೆಯ ಜನರ ಪ್ರಕಾರ ಮನುಷ್ಯನ ಹುಟ್ಟು ಮತ್ತು ಸಾವನ್ನ ಅವರ ದೇವರೇ ನಿರ್ಧರಿಸ್ತಾ ಇದ್ರು. ಶ್ರದ್ಧೆ ಮತ್ತು ಭಕ್ತಿಯಿಂದ ಪೂಜೆ ಮಾಡಿದ್ರೆ ದೇವರು ನಮ್ಗೆ ನೆಮ್ಮದಿಯ ಸಾವನ್ನ ಕೊಡ್ತಾರೆ ಎಂದು ನಂಬ್ತಾ ಇದ್ರು. ಇವರ ಪೂಜಾ ಪದ್ಧತಿಯನ್ನ ಗಮನಿಸಿದ್ರೆ ಈ ನಾಗರಿಕತೆಯ ಜನರು ಅಂಧ ಭಕ್ತರು ಅಂತ ನಿಮ್ಗೆ ಅನಿಸಬಹುದು. ಇವರು ತಮ್ಮ ಧರ್ಮದ ಜೊತೆಗೆ ವಿಜ್ಞಾನದಲ್ಲೂ ಕೂಡ ಮುಂದಿದ್ರು. ಈ ಸುಮೇರಿಯನ್ ನಾಗರಿಕತೆಯ ಜನರು ವಿಜ್ಞಾನ ಮತ್ತು ಗಣಿತದಲ್ಲಿ ತುಂಬಾನೇ ಜ್ಞಾನವನ್ನ ಹೊಂದಿದ್ರು. ಈಗ ಕೊಡುವ ಉದಾಹರಣೆಯಿಂದ ಅವರು ಎಷ್ಟೊಂದು ಆಧುನಿಕವಾಗಿದ್ರು ಅಂತ ನಿಮ್ಗೆ ಅರ್ಥವಾಗುತ್ತೆ. ಬೇಸ್ 60 ಸಿಸ್ಟಮ್ ಹಾಗೂ ಟೈಮ್ ಅಂಡ್ ಕ್ಯಾಲ್ಕುಲೇಷನ್ ಅನ್ನ ಕೂಡ ಇವರು ಅಭಿವೃದ್ಧಿ ಪಡಿಸಿದ್ರು. ಪ್ರಸ್ತುತ ಆ ಟೆಕ್ನಾಲಜಿಯನ್ನ ನಮ್ಮ ಗಡಿಯಾರದಲ್ಲಿ ಮತ್ತು ಕೋನ ಮಾಪನದಲ್ಲಿ ಕೂಡ ಬಳಸ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಚಂದ್ರ ಕ್ಯಾಲೆಂಡರ್ ಅನ್ನು ಕೂಡ ತಯಾರಿಸಿದ್ರು. ಇದನ್ನ ಬಳಸ್ಕೊಂಡು ಸಮಯ ಮತ್ತು ವಾತಾವರಣದ ಮಾಹಿತಿಯನ್ನ ಇವರು ತಿಳ್ಕೊತಾ ಇದ್ರು. ಈ ನಾಗರಿಕತೆಯ ವಿನಾಶದ ನಂತರವೂ ಕೂಡ ಇವರ ಪ್ರಭಾವ ಮಾನವನ ವಿಕಾಸದಲ್ಲಿ ತುಂಬಾನೇ ಸಹಾಯವಾಗಿದೆ. ಈ ಸುಮೇರಿಯನ್ ನಾಗರಿಕತೆಯಲ್ಲಿ ಕಂಡು ಬಂದ ತುಂಬಾ ನಿರ್ಮಾಣಗಳು ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಎಷ್ಟೊಂದು ಜ್ಞಾನವಿತ್ತು ಅಂತ ನಮ್ಗೆ ತಿಳಿಸುತ್ತೆ. ಅಷ್ಟೇ ಅಲ್ಲ, ಇವರು ಸಾಹಿತ್ಯಗಳಿಗೆ ಕೂಡ ತುಂಬಾನೇ ಹೆಸರುವಾಸಿಯಾಗಿದ್ರು. ಕೇವಲ ಇದೊಂದೇ ಪುರಾತನವಾದ ನಾಗರಿಕತೆ ಅಲ್ಲ, ಹಲವಾರು ಪುರಾತನವಾದ ನಾಗರಿಕತೆಗಳು ಕಂಡು ಬಂದಿವೆ. ಆದ್ರೆ ತುಂಬಾ ನಾಗರಿಕತೆಗಳ ಬಗ್ಗೆ ನಮ್ಗೆ ಸರಿಯಾಗಿ ಗೊತ್ತಿಲ್ಲ. ಯಾಕಂದ್ರೆ ಆ ನಾಗರಿಕತೆಯ ಜನರ ಬಳಿ ಯಾವುದೇ ಲಿಪಿ ಇರ್ಲಿಲ್ಲ. ಒಂದ್ ವೇಳೆ ಲಿಪಿ ಇದ್ರೂ ಕೂಡ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳೋದಕ್ಕೆ ನಮ್ಮ ವಿಜ್ಞಾನಿಗಳ ಕೈಯಲ್ಲಿ ಹಾಗೂ ಇತಿಹಾಸಕಾರರ ಕೈಯಲ್ಲಿ ಸಾಧ್ಯವಾಗಿಲ್ಲ. ಉದಾಹರಣೆಗೆ ಹರಪ್ಪ ನಾಗರಿಕತೆಯನ್ನೇ ತಗೊಳ್ಳಿ. ಅವರ ಕಾಲದಲ್ಲಿ ತುಂಬಾನೇ ಆಧುನಿಕ ನಾಗರಿಕತೆ ಆಗಿತ್ತು ಇದು. ಆದ್ರೆ ಈ ನಾಗರಿಕತೆಯ ಬಗ್ಗೆ ನಮ್ಮಲ್ಲಿ ಹೆಚ್ಚು ಮಾಹಿತಿ ಅನ್ನೋದು ಲಭ್ಯವಿಲ್ಲ. ಯಾಕೆ ಅಂತ ಗೊತ್ತಾ? ಯಾಕಂದ್ರೆ ಇಲ್ಲಿಯವರೆಗೂ ಅವರು ಬರೆದಿರುವ ಲಿಪಿಯನ್ನ ಓದಲು ಯಾವ ಇತಿಹಾಸಕಾರರಿಗೂ ಸಾಧ್ಯವಾಗಿಲ್ಲ. ಆದ್ರೆ ಸುಮೇರಿಯನ್ ನಾಗರಿಕತೆಯಲ್ಲಿ ಬಳಸ್ತಾ ಇದ್ದಂತ ಲಿಪಿಗಳು ಯೂನಿಫಾರ್ಮ್ ಆಗಿದ್ವು. ಇದು ಪ್ರಪಂಚದ ಅತ್ಯಂತ ಪುರಾತನವಾದ ಲಿಪಿಗಳಲ್ಲಿ ಒಂದಾಗಿದೆ. ಇದರ ಆರಂಭ ಅನ್ನೋದು ಚಿತ್ರ ಲಿಪಿಗಳ ಮೂಲಕ ಆಗಿತ್ತು. ಆದ್ರೆ ಸಮಯದ ಜೊತೆಗೆ ಇವು ಅಕ್ಷರಗಳಾಗಿ ಬದಲಾಗಿವೆ. ಸುಮೇರಿಯನ್ ಬರಹಗಳು ಮಣ್ಣಿನಿಂದ ಮಾಡಿರುವ ಟ್ಯಾಬ್ಲೆಟ್ಸ್ ಗಳಲ್ಲಿ ಕಂಡು ಬಂದಿವೆ. ಇದರಿಂದ ಸಾವಿರಾರು ವರ್ಷಗಳು ಕಳೆದ್ರೂ ಕೂಡ ಇವು ಸುರಕ್ಷಿತವಾಗಿವೆ. ನಿಜವಾಗ್ಲೂ ಈ ಸುಮೇರಿಯನ್ ನಾಗರಿಕತೆ ಒಂದು ಉನ್ನತ ಸ್ಥಾನದಲ್ಲಿರುವ ನಾಗರಿಕತೆ ಆಗಿತ್ತು. ಅದನ್ನ ಇಲ್ಲಿ ಸಿಕ್ಕಿರುವ ಸಾಹಿತ್ಯಗಳಿಂದ ಅಂದಾಜಿಸಬಹುದು. ಇಲ್ಲಿ ಸಿಕ್ಕಿರುವ ಗಿಲ್ ಗಮಿಶ್ ಅನ್ನುವ ಮಹಾಕಾವ್ಯ ಪ್ರಪಂಚದ ಅತ್ಯಂತ ಪುರಾತನವಾದ ಮಹಾಕಾವ್ಯಗಳಲ್ಲಿ ಒಂದು. ಈ ಮಹಾಕಾವ್ಯದ ಬಗ್ಗೆ ಮಾತನಾಡಿದ್ರೆ ಇದರಲ್ಲಿ ಉರುಕ್ ರಾಜ ಆಗಿದ್ದ ಗಿಲ್ ಗಮಿಶ್ ನ ಸಾಹಸಗಳ ಬಗ್ಗೆ ಬರೆದಿದ್ದಾರೆ. ಇದರಲ್ಲಿರುವ ಕತೆ ನಿಜಾನ ಅಥವಾ ಕೇವಲ ಸಾಹಿತ್ಯನ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಪ್ರಪಂಚದಲ್ಲಿರುವ ಅತ್ಯಂತ ಪುರಾತನವಾದ ಸಾಹಿತ್ಯಗಳಲ್ಲಿ ಇದು ಕೂಡ ಒಂದು ಅನ್ನುವ ಬಿರುದನ್ನ ಪಡೆದುಕೊಂಡಿದೆ. ಈ ಸುಮೇರಿಯನ್ ನಾಗರಿಕತೆಯಲ್ಲಿದ್ದ ಕಾನೂನು ಮತ್ತು ನ್ಯಾಯ ವ್ಯವಸ್ಥೆ ತುಂಬಾನೇ ವಿಕಾಸವಾಗಿದ್ವು. ದಿ ಲಾ ಆಫ್ ಉರ್ ನಮ್ಮು ಅನ್ನುವ ಲಿಖಿತ ಕಾನೂನು ಕೂಡ ಇಲ್ಲಿತ್ತು. ಇದನ್ನ ಕೇಳಿ ಖಂಡಿತ ನೀವು ಆಶ್ಚರ್ಯ ಪಡ್ತೀರಾ. ಈ ಉರ್ ನಮ್ಮು ಪ್ರಪಂಚದ ಅತ್ಯಂತ ಪುರಾತನವಾದ ಲಿಖಿತ ಕಾನೂನು ಎಂದು ಪರಿಗಣಿಸಲಾಗಿದೆ. ಈ ಕಾನೂನಿನ ಬಗ್ಗೆ ಮಾತನಾಡಿದ್ರೆ ಇಲ್ಲಿ ಅಪರಾಧಿಗಳಿಗೆ ಶಿಕ್ಷೆಯನ್ನು ವಿಧಿಸೋದಕ್ಕೆ ಹಲವಾರು ಕಾನೂನುಗಳನ್ನು ಬರೆಯಲಾಗಿತ್ತು. ಅಷ್ಟೇ ಅಲ್ಲ, ವ್ಯಾಪಾರಿಗಳ ಮೇಲೆ, ಮದುವೆಗಳ ಮೇಲೆ ಹಾಗೂ ಆಸ್ತಿಗಳ ಮೇಲೆ ಕೂಡ ಇದರಲ್ಲಿ ಕಾನೂನುಗಳನ್ನ ಬರೆಯಲಾಗಿತ್ತು. ಇದರಲ್ಲಿ ಬರೆದಿರುವ ಪ್ರತಿಯೊಂದು ಕಾನೂನನ್ನ ಸುಮೇರಿಯನ್ ನಾಗರಿಕತೆಯ ಜನರು ತಪ್ಪದೆ ಫಾಲೋ ಮಾಡ್ತಾ ಇದ್ರು. ಈ ನಾಗರಿಕತೆಯಲ್ಲಿ ಮನೋರಂಜನೆಗಾಗಿ ಕಲೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕೂಡ ಮಾಡ್ಕೊಳ್ತಾ ಇದ್ರು. ಇವರು ಬರೆದಿರುವ ಪೇಂಟಿಂಗ್ ಹಾಗೂ ಶಿಲ್ಪಕಲೆಗಳ ಮೂಲಕ ಈ ಮಾಹಿತಿ ಅನ್ನೋದು ತಿಳಿಯುತ್ತೆ. ಅಷ್ಟೇ ಅಲ್ಲ, ಈ ನಾಗರಿಕತೆಯ ಜನರು ಲೋಹ ಮತ್ತು ಬಂಗಾರದ ವಿಗ್ರಹಗಳನ್ನು ಕೂಡ ತಯಾರಿ ಮಾಡ್ತಾ ಇದ್ರು. ಇದರಿಂದ ಅವರ ಧರ್ಮ ಮತ್ತು ಆಧುನಿಕ ಜೀವನದ ಬಗ್ಗೆ ನಮ್ಗೆ ತಿಳಿಯುತ್ತೆ. ಇಲ್ಲಿ ಸಿಕ್ಕಿರುವ ಕೆಲವು ವಸ್ತುಗಳನ್ನ ನೋಡಿದ್ರೆ ಇವರಿಗೆ ಸಂಗೀತದ ಮೇಲೆ ಕೂಡ ತುಂಬಾನೇ ಜ್ಞಾನವಿತ್ತು ಅಂತ ನಮ್ಗೆ ತಿಳಿಯುತ್ತೆ. ವೀಣಾ ಹಾಗೂ ಬಾಸುರಿ ಅಂತಹ ವಾದ್ಯಗಳನ್ನ ಇವರು ಆಗಿನ ಕಾಲದಲ್ಲೇ ಬಳಕೆ ಮಾಡ್ತಾ ಇದ್ರು ಎಂದು ಅರ್ಥವಾಗುತ್ತೆ. ಇಲ್ಲಿ ಎಲ್ಲರಿಗೂ ಬರುವಂತಹ ಡೌಟ್ ಏನಂದ್ರೆ, ಇಷ್ಟೊಂದು ಆಧುನಿಕವಾಗಿದ್ದ ನಾಗರಿಕತೆ ವಿನಾಶವಾಗುವುದಕ್ಕೆ ಕಾರಣಗಳು ಏನಿರಬಹುದು ಅಂತ. ಇತಿಹಾಸಕಾರರು ಹೇಳುವ ಪ್ರಕಾರ ರಾಜ್ಯಗಳ ಮಧ್ಯೆ ನಡೀತಾ ಇದ್ದಂತಹ ಪದೇ ಪದೇ ಯುದ್ಧಗಳ ಕಾರಣಗಳಿಂದ ಈ ಸುಮೇರಿಯನ್ ನಾಗರಿಕತೆ ವಿನಾಶವಾಗಿರಬಹುದು. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.